ರಾಜ್ಯಶಾಹಿಗಳ ಪರವಾಗಿ ವರ್ತಿಸುತ್ತಾ ಕರ್ನಾಟಕ ವಿರೋಧಿ ಧೋರಣೆ ತೋರುತ್ತಿರುವ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಕೇಂದ್ರ ಸರ್ಕಾರ ಕೂಡಲೇ ಹಿಂದಕ್ಕೆ ಕರೆಸಿಕೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಾವೇರಿ ಜಿಲ್ಲಾಧ್ಯಕ್ಷರಾದ ಗಿರೀಶ್ ಬಾರ್ಕಿ ಅವರ ಒತ್ತಾಯದೊಂದಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಸಂಸದರಿಗೆ ಹೇಳಿದಿಕ್ಕಾರ, ಹಿಂದಿನ ಸಮರ್ಥನೆ ಮಾಡಿಕೊಳ್ಳುತ್ತಿರುವ ಸಂಸದರಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಕನ್ನಡ ವಿರೋಧಿ ರಾಜ್ಯಪಾಲರಿಗೆ, ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ರಾಜ್ಯ ಏನಿದು ರಾಜ್ಯ, ಏನಿದು ರಾಜ್ಯ, ಸರ್ಕಾರತ್ರಿ ಸರ್ಕಾರ, ಕಾನೂನತ್ರಿ ಕಾನೂನು, ಏನಿದು ರಾಜ್ಯ, ಏನಿದು ರಾಜ್ಯ. ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡುವಂತ ರಾಜ್ಯಪಾಲರಿಗೆ, ನಾಡದ್ರೋಹಿ ರಾಜ್ಯಪಾಲರಿಗೆ, ನಾಡದ್ರೋಹಿ ರಾಜ್ಯಪಾಲರಿಗೆ. ಈ ವೇಳೆ ರಾಜ್ಯ ಸರ್ಕಾರವು ಎಸ್ಎಸ್ಎಲ್ಸಿ ಪರೀಕ್ಷೆಗಳಲ್ಲಿ ತೃತೀಯ ಭಾಷೆಗೆ ಗ್ರೇಡಿಂಗ್ ವ್ಯವಸ್ಥೆಯನ್ನ ಜಾರಿಗೆ ತಂದ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದ ಹಿಂದೆ ಕರ್ನಾಟಕದಲ್ಲಿ ಹಿಂದಿಯ ಏರಿಕೆಯನ್ನ ಶಾಶ್ವತವಾಗಿ ನಡೆಸುವ ಹುನ್ನಾರವಿದೆ. ರಾಜ್ಯಪಾಲರು ತಮ್ಮ ಕಾರ್ಯವ್ಯಾಪ್ತಿಯನ್ನ ಮೀರಿ ಕನ್ನಡಿಗರ ಆಶೋತ್ತರಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ರಾಜ್ಯಪಾಲರು ಕರ್ನಾಟಕದಲ್ಲಿ ಇರಲು ಯೋಗ್ಯರಲ್ಲ. ಅವರನ್ನ ಕೇಂದ್ರ ಸರ್ಕಾರ ಕೂಡಲೇ ಹಿಂದಕ್ಕೆ ಕರೆಸಿಕೊಳ್ಳಲಿ ಎಂದು ಮನವಿ ನೀಡಲಾಯಿತು. ಇವತ್ತು ರಾಜ್ಯ ಸರ್ಕಾರ ದ್ವಿಭಾಷಾ ನೀತಿಯನ್ನ ಜಾರಿ ಮಾಡಿದ್ದನ್ನ ಪ್ರಶ್ನಿಸಿ ಈ ರಾಜ್ಯದ ರಾಜ್ಯಪಾಲರು ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಇಲ್ಲ ಅದನ್ನು ಮರುಪರಿಶೀಲನೆ ಮಾಡಿ ಅಂತಾರ. ಸರ್ಕಾರ ಮಾಡಿರ್ತಕ್ಕಂಥ ಆದೇಶವನ್ನ ಇವರು ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ನೀವೇನಾದರೂ ಬಲವಂತವಾಗಿ ಹಿಂದಿಯನ್ನು ಹೇರಿಕೆ ಮಾಡೋದ್ರಿಂದ ಯಾರಾದರೂ ಕುಮ್ಮಕ್ಕಿನಿಂದ ಇದೇ ರೀತಿ ನಡೆದಿದ್ದಾಗಿದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಹಿಂದಿ ಹೇರಿಕೆ ಮಾಡಿದ್ದಾದ್ರೆ ರಕ್ತದ ಓಕಳಿಯ ಆಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮಾನ್ಯ ರಾಜ್ಯಪಾಲರೇ, ನಿಮಗಿರುವಂತಹ ಹುದ್ದೆ, ನಿಮಗಿರ್ತಕ್ಕಂಥ ಗೌರವ, ನಿಮಗಿರ್ತಕ್ಕಂಥ ಅಧಿಕಾರವನ್ನು ಮಾತ್ರ ನೀವು ಚಲಾಯಿಸಿ. ಅದನ್ನು ಬಿಟ್ಟೇನೆ ಸರ್ಕಾರಕ್ಕೆ ಮತ್ತೊಂದು ಭಾಷೆಯ ವಿಚಾರದಲ್ಲಿ, ಈ ನಾಡದ್ರೋಹದ ವಿಚಾರದಲ್ಲಿ ಕೈ ಬಿಡಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಆಗತಕ್ಕಂಥ ಹೋರಾಟ ತೀವ್ರವಾಗಿರುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ ಕರಬಸಯ್ಯ ಬಸರಿಹಳ್ಳಿ ಮಠ, ರಾಜ್ಯ ಸಂಘ ಕಾರ್ಯದರ್ಶಿಗಳಾದ ಸತೀಶ್ ಗೌಡ ಮುದಿಗೌಡರ್, ಜಿಲ್ಲಾ ಉಪಾಧ್ಯಕ್ಷರಾದ ನಂದೀಶ್ ಗೌಡದೆಮ್ಮಿ, ಹಾವೇರಿ ತಾಲೂಕು ಅಧ್ಯಕ್ಷರಾದ ಹಾಲೇಶ್ ಹಾಲಣ್ಣನವರ್, ನಾಗರಾಜ್ ಪೂಜಾರ್ ಹಾಗೂ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಲೈವ್ ನ್ಯೂಸ್ ಹಾವೇರಿ.